ವೃಷಭ ಕೇಳಗ್ನಿಯೊಳಗುರಿ ಹೊಗೆ ಪಸರಿಸಿದ ತೆರನಂತೆ ಬ್ರಹ್ಮದಿ ಮಿಸುಕಿದವು ಚಿಚ್ಛಕ್ತಿ ಮಾಯೆಗಳೆರಡು ತೋರುತ್ತಲೀ. ವಿಷಮ ಹೊಗೆಯದು ಮಾಯೆ ಉರಿಯದು ಅಸಮ ಚಿಚ್ಛಕ್ತಿಯದುವೆ ಶುದ್ಧವು ಎಸೆಯುತಿಹ ವಿವು ಸಕಲಕ್ಕೆಲ್ಲ ಕನಾದಿ ಕೇಳೆಂದ. ಈ ಸುಂದರವಾದ ಪದ್ಯವು ಬ್ರಹ್ಮ, ಪರಮಾತ್ಮ, ಚಿಚ್ಛಕ್ತಿ ಮತ್ತು ಮಾಯೆ ಇವುಗಳ ನಡುವಿನ ಸಂಬಂಧವನ್ನು ಒಂದು ಅದ್ಭುತವಾದ ದೃಷ್ಟಾಂತದ ಮೂಲಕ ವಿವರಿಸುತ್ತದೆ. ಈ ಪದ್ಯದಲ್ಲಿ ಸೃಷ್ಟಿಯ ರಹಸ್ಯವನ್ನು ಬೆಂಕಿಯ ಉದಾಹರಣೆಯ ಮೂಲಕ ವಿವರಿಸಲಾಗಿದೆ. ಬೆಂಕಿ ಉರಿಯುವಾಗ ಅಲ್ಲಿ 2 ಅಂಶಗಳು ನಮಗೆ ಕಾಣಿಸುತ್ತವೆ. ಒಂದು ಜ್ವಾಲೆ ಅಥವಾ ಉರಿ, ಮತ್ತೊಂದು ಆ ಉರಿಯಿಂದ ಬರುವ ಹೊಗೆ. ಬಸವೇಶನೇ ಕೇಳು, ಅಗ್ನಿಯಲ್ಲಿ ಉರಿ, ಹೊಗೆ ಹಬ್ಬಿದಂತೆ ಬ್ರಹ್ಮದಲ್ಲಿ ಚಿಚ್ಛಕ್ತಿ ಮಾಯೆಗಳೆರಡು ಪ್ರಕಟವಾಗಿ ತೋರಿದವು. ಉರಿಯದು ಮೇಲಾದ ಚಿಚ್ಛಕ್ತಿಯು, ಅದು ಶುದ್ಧವಿರುವುದು. ಸಮವಲ್ಲದ ಹೊಗೆಯು ಮಾಯೆಯು. ಇವು ತಮಗೆ ಉತ್ಪತ್ತಿಯಿಲ್ಲದೆ ಸರ್ವ ವಸ್ತುಗಳಿಗೆಲ್ಲ ಮೂಲ ಕಾರಣವಾಗಿ ಶೋಭಿಸುತ್ತಿರುವವು. ವಿಚಾರ: ಬೃಹತ್ತಮತ್ತಾತ್ ಬ್ರಹ್ಮ, ಏಕಮೇವಾದ್ವಿತೀಯಂ ಬ್ರಹ್ಮ, ಸಚ್ಚಿತ್ ಸುಖಾತ್ಮಕಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಗಳಿಂದ ಮಹಾಕಾಶದಂತೆ ಪರಿಪೂರ್ಣವಾಗಿ ಸ್ವಗತಾದಿ ಭೇದಗಳಿಲ್ಲದೆ ಒಂದೇಯಾದ ಶುದ್ಧ ಅರಿವು ಬ್ರಹ್ಮ ಎನಿಸುವುದು. ಅದು ಅಹಂ ಇದಂ ಎಂಬುದಿಲ್ಲದೆ ಭಾವರಹಿತವಾಗಿರುವ ಮೂಲವಸ್ತು. ಇದಕ್ಕೆ ಪರಮಾತ್ಮ, ಪರಶಿವ, ಶಂಭುಲಿಂಗ, ಮಹೇಶ್ವರಾದಿ ಅನೇಕ ನಾಮಗಳುಂಟು. ಪರಮಾತ್ಮನಿಗೆ ನಿರ್ಗುಣ ಸಗುಣವೆಂಬೆರಡು ರೂಪುಂಟು. ಕಟ್ಟಿಗೆಯಲ್ಲಿ ಅಗ್ನಿ, ತತ್ತಿಯ ರಸದಲ್ಲಿ ಪ್ರಾಣಿ, ಬೀಜದಲ್ಲಿ ವೃಕ್ಷ, ಮನುಷ್ಯನಲ್ಲಿ ಶಕ್ತಿಯು ಗುಪ್ತವಾಗಿರುವಂತೆ ಪರಶಿವನಲ್ಲಿ ಸ್ವಾನುಭವ ರೂಪವಾಗ ವಿಮರ್ಶೆ ಅಥವಾ ಚಿಚ್ಛಕ್ತಿಯು ಸದಾ ಅವ್ಯಕ್ತ ಅಂದರೆ ಸಮರಸವಾಗಿ ಇದ್ದೇ ಇರುತ್ತದೆ. ಪರಶಿವನು ಇಚ್ಛಾಜ್ಞಾನ ಕ್ರಿಯಾಶಕ್ತಿ ಸಹಿತನಾಗಿದ್ದರೂ ಶಕ್ತಿಯ ಅವ್ಯಕ್ತ ಅಂದರೆ ಪ್ರಸರವಿಲ್ಲದಿರುವ ಸ್ಥಿತಿಯು ನಿರ್ಗುಣ ಬ್ರಹ್ಮವೆನಿಸುವುದು. ಬೀಜದಲ್ಲಿರುವ ವೃಕ್ಷ, ತತ್ತಿಯ ರಸದಲ್ಲಿರುವ ಪ್ರಾಣಿ ಒಮ್ಮೆ ಪರಿಣಾಮರೂಪದಿಂದ ಪ್ರಕಟವಾಗುವಂತೆ ಪರಶಿವನಲ್ಲಿ ಅವ್ಯಕ್ತ ರೂಪದಿಂದಿರುವ ಸಂಕಲ್ಪ ಶಕ್ತಿಯು ಲೀಲಾ ಮಾತ್ರದಿಂದ ಸೃಷ್ಟಿಗೆ ಉನ್ಮುಖವಾಗಲು ವ್ಯಕ್ತರೂಪದಿಂದ ಪ್ರಕಟವಾಗುವಳು. ಈ ಶಕ್ತಿಯ ವ್ಯಕ್ತ ಅಥವಾ ಸ್ಥಿತಿಯೇ ಸಗುಣ ಬ್ರಹ್ಮವೆನಿಸುವುದು. ಚಿಚ್ಛಕ್ತಿ ಲೀಲೆಯ ಉತ್ಪಾದನೆ ಮಾಡುವ ಕುರಿತು ಪರಾತ್ಮರ ವಸ್ತುವಿನಿಂದ ಹೊರಟ ಮಹಾಜ್ಞಾನಶಕ್ತಿಗೆ ಚಿಚ್ಛಕ್ತಿ ಎಂಬ ನಾಮವು ಪರಬ್ರಹ್ಮದಲ್ಲಿ ಒಮ್ಮೆ ಚಿನ್ಮಾತ್ರೋಹಂ ಸಚ್ಚಿದಾನಂದ ರೂಪೋಹಂ ಎಂಬ ಸಮ್ಯಜ್ಞಾನ ಅಥವಾ ಪ್ರಸರ ಸ್ವರೂಪದ ಜ್ಞಾಪ್ತಿಯು ಉದಯವಾಯಿತು. ಅದೇ ಮೂಲ ಪ್ರಣವ, ಅದೇ ಚಿಚ್ಛಕ್ತಿಯು ಅಂದರೆ ಚಿತ್ತನ ಶಕ್ತಿಯು, ಚಿದ್ರೂಪ ಪರಬ್ರಹ್ಮನ ಶಕ್ತಿ, ಪರಬ್ರಹ್ಮನ ಅನುಭವಾತ್ಮಕ ಜ್ಞಾನ. ತದೈಕ್ಷತ ಬಹುಸ್ಯಾಂ ಎಂಬ ಪರಶಿವನ ಈಕ್ಷಣ ಅಥವಾ ಪರಶಿವನ ಸ್ವರೂಪವಾಗಿರುವುದು. ಬ್ರಹ್ಮವೆಂದರೆ ಶುದ್ಧ ಅರಿವಿನ ಅವ್ಯಕ್ತ, ಅಕ್ರಿಯ, ನಿರಾಕಾರ, ಭಾವರಹಿತ ಸ್ವರೂಪವು. ಶಕ್ತಿ ಎಂದರೆ ಶುದ್ಧ ಅರಿವಿನ ವ್ಯಕ್ತಿ, ಪ್ರಕಟ, ಸಕ್ರಿಯ, ಸಾಕಾರ, ಭಾವರಹಿತ ಸ್ವರೂಪವು. ಪರಬ್ರಹ್ಮನು ಕ್ರಿಯಾರಹಿತನು. ಅವನಿಗೆ ಸೃಷ್ಟಿಯ ರಚಿಸುವ ಲೇಲೆಯುಂಟಾದಲು ಕ್ರಿಯಾಶೀಲನಾಗುವನು. ಆಗ್ಗೆ ಅವನ ಶಕ್ತಿಯು ಸ್ತ್ರೀ ಆಕಾರದಿಂದ ಪ್ರಕಟವಾಗುವುದು. ಅವಳೇ ಚಿಚ್ಛಕ್ತಿಯು. ಬ್ರಹ್ಮನು ಈ ಶಕ್ತಿಯಿಂದ ನಿತ್ಯಾನಂದವ ಭೋಗಿಸುವನಾದುದರಿಂದ ಶಕ್ತಿಯು ಬ್ರಹ್ಮನಿಗೆ ಅರ್ಧಾಂಗಿ ಎನಿಸುವಳು. ಈ ಚಿಚ್ಛಕ್ತಿಗೆ ಪುರುಷ, ಸ್ತ್ರೀ ಎಂಬ 2 ರೂಪುಂಟು. ಪುರುಷ ರೂಪವು ವಿಷ್ಣು, ಹರಿ, ನಾರಾಯಣವೆಂಬ ಪರ್ಯಾಯ ನಾಮವುಳ್ಳ ಒಂದೇಯಾಗಿರುವುದು. ಸ್ತ್ರೀ ರೂಪವು ಭವಾನಿ, ಕಾಲಿ, ದುರ್ಗಾದಿ ಅನೇಕ ಪ್ರಕಾರವಾಗಿರುವುದು. ಚಿಚ್ಛಕ್ತಿಯ ಸ್ಥೂಲ ರೂಪವೇ ಪಾರ್ವತಿ ಎನಿಸುವಳು. ಬ್ರಹ್ಮನು ಕರಗಿದ ತುಪ್ಪದಂತೆ ನಿರಾಕಾರ ಸದ್ಗುಣ ಸ್ವರೂಪನು. ಶಕ್ತಿಯು ಹೆರ್ಪ ತುಪ್ಪದಂತೆ ಸಾಕಾರ ಸಗುಣ ಸ್ವರೂಪಳು. ಕರಗಿದ ತುಪ್ಪ ಹೆರ್ಪ ತುಪ್ಪಗಳಲ್ಲಿ ಭೇದವಿಲ್ಲದಂತೆ ಶಿವಶಕ್ತಿಯರಲ್ಲಿ ಸ್ವರೂಪದಿಂದ ಎಂದೂ ಭೇದವಿಲ್ಲ. ವಿಶ್ವವೆಲ್ಲ ಲೀಲಾ ಮಾತ್ರದಿಂದ ಯಾವದರಿಂದ ಹುಟ್ಟುತ್ತದೆಯೋ ಪ್ರಳಯದಲ್ಲಿ ಯಾವದರಲ್ಲಿ ಲಯವಾಗುವುದೋ ಅದು ಮಾಯೆಯು. ಭೇದ ಜ್ಞಾನವನ್ನು ಮಾಡುವುದೇ ಮಾಯೆಯು.